ರುದ್ರಮ್ಮ ಅಂತ ಹೇಳಿ. ನಾನು ಸ್ವತಂತ್ರ ಯೂನಿಯನ್ ಆದಂತಹ MBK-LCRP ಸಖಿಯರ ಯೂನಿಯನ್ನಿನ ರಾಜ್ಯಾಧ್ಯಕ್ಷರು. ಇವರು ನಿವಿತಾ ಅಂತೇಳಿ ನಮ್ಮ ಜಿಲ್ಲಾಧ್ಯಕ್ಷರು, ಮಂಡ್ಯ ಜಿಲ್ಲಾಧ್ಯಕ್ಷರು. ಶೋಭಾ ಅಂತ ಪೊಸಿಸಿಟಿ. ಶಶಿಕಲಾ ಅಂದ್ಬಿಟ್ಟು BRPP ರಾಜ್ಯಾಧ್ಯಕ್ಷರು. ನನ್ನ ಹೆಸರು ಮಮತಾ ಎಬಿ ಅಂತ ಅರಕೆರೆ ಗ್ರಾಮದ ಸಂಜೆ ಒಕ್ಕೂಟದ MBK. ಇವತ್ತು ಯಾಕೆ ನಾವಿಲ್ಲಿ ಹೋರಾಟಕ್ಕೆ ಕೂತಿದ್ದೀವಿ ಅಂತ ಅಂದರೆ, ನಮ್ಮ NRL ನಮ್ಮ ಕೌಶಲ್ಯ ಅಭಿವೃದ್ಧಿ ಇಲಾಖೆ ಮತ್ತು ಜೀವನೋಪಾಯ ಇಲಾಖೆಯ ಅಂಡರ್ನಲ್ಲಿ ಬರ್ತಕ್ಕಂಥ NRLM ಅಂತ ಒಂದು ಸ್ಕೀಮು, ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಅಂತೇಳಿ. ಆ ಸ್ಕೀಮ್ನಲ್ಲಿ ನಾವು MBKಗಳು, LCRPಗಳು, ಕೃಷಿ ಸಖಿಯರು, BC ಸಖಿಯರು, BRPP ಈ ಥರ ಸಿಬ್ಬಂದಿಗಳು, SWM ಸಿಬ್ಬಂದಿಗಳೆಲ್ಲ ದುಡಿತಾ ಇದ್ದೀವಿ ಸರ್. ನಮ್ಮ ಸಿಬ್ಬಂದಿಗಳಿಗೆ ಇಲಾಖೆಯಿಂದ ಆದೇಶಗಳೇ ಇದೆ, ಈ ಥರನೇ ಕೆಲಸ ಮಾಡಬೇಕು, ತೆಗಿಯುವಾಗ ಹಿಂಗೆ ತೆಗಿಬೇಕು, ಸೇರಿಸ್ಕೊಳ್ಳುವಾಗ ಇದೇ ರೀತಿ ಸೇರಿಸ್ಕೊಬೇಕು ಅಂತೇಳಿ ಒಂದಷ್ಟು ಆದೇಶ ಇದೆ. ಆ ಆದೇಶಗಳನ್ನು ಅನುಸರಿಸದೆ ಅವ್ರಿಗೆ ಇಷ್ಟ ಬಂದಂಗೆ ಸಿಬ್ಬಂದಿಗಳನ್ನು ತೆಗೆದಿದ್ದಾರೆ. ಅದಕ್ಕೆ ಉದಾಹರಣೆ ಅರಕೆರೆ MBK ಮಮತಾ ಅವರು ಸೇರಿಸ್ಕೊಳ್ಳುವಾಗ ಆದೇಶವನ್ನು ಪಾಲನೆ ಮಾಡಿದ್ದಾರೆ, ಮಾಡಿ ಒಪ್ಕೊಂಡಿದ್ದಾರೆ. ಈಗ ಅದು ಆದೇಶನ ನಾವು ಪಾಲನೆ ಮಾಡಲ್ಲ, ನಾವು ಬದಲಾಯಿಸ್ತಾ ಇದ್ದೀವಿ ಅಂತೇಳಿ ಆಕೆಯನ್ನು ವಜಾಗೊಳಿಸಿದ್ದಾರೆ. ಒಂದು ನೋಟಿಸನ್ನು ಕೊಡದೇನೆ ನಮ್ಮ ಇಲಾಖೆನಲ್ಲಿ ಏನು ಹೇಳುತ್ತೆ, ಆದೇಶ ಏನು ಹೇಳುತ್ತೆ, ತೆಗಿಯೋದಕ್ಕಿಂತ ಮೊದಲೇ ಅವರಿಗೆ 3 ನೋಟಿಸನ್ನು ಜಾರಿ ಮಾಡಬೇಕು, ಆನಂತರ ತೆಗಿಬೇಕು ಅಂತೇಳಿ ಹೇಳುತ್ತೆ. ಆದರೆ ಅದು ಯಾವುದನ್ನು ಪಾಲನೆ ಮಾಡದೇನೆ ಆಕೆಯನ್ನು ಕೆಲಸದಿಂದ ವಜಾ ಮಾಡಿದ್ದಾರೆ. ಆನಂತರದಲ್ಲಿ ಸರ್ಕಾರದಿಂದ ಹಲವಾರು ಅನುದಾನಗಳು ಈ ಜಿಲ್ಲೆಗೆ ಬಿಡುಗಡೆ ಆಗಿದೆ. ಅದು GPLFನಲ್ಲಿ ಅರ್ಧ ಬಳಕೆಯಾಗಿದೆ, ಅರ್ಧ ಹಾಗೆ ಉಳ್ಕೊಂಡಿದೆ. ಇನ್ನು ಬೇರೆ ಬೇರೆ ಕೆಲಸಗಳನ್ನು ನಮ್ಮ ಸಿಬ್ಬಂದಿಗಳ ಹತ್ರ ಮಾಡಿಸ್ತಾ ಇದ್ದಾರೆ. ನಮ್ಮ ಕೃಷಿ ಸಖಿ, ಪಶು ಸಖಿಯರು ಡಿಪಾರ್ಟ್ಮೆಂಟಲ್ಲಿ ಬೆಳಗ್ಗೆ 6 ಗಂಟೆ ಶುರು ಮಾಡಿದ್ರೆ ನೈಟ್ 9 ಗಂಟೆ ಆದರೂ ಮಾಡ್ತಾರೆ. ರೈತರಿಗೆ ಟೈಮಿಂಗ್ಸ್ ಇಲ್ಲ, ಅವರಿಗೆ ದಿನ ಇಲ್ಲ, ಬೆಳಗ್ಗೆ ಇಲ್ಲ, ರಾತ್ರಿ ಇಲ್ಲ, ಎನಿ ಟೈಮ್ ಅವರ ಕೆಲಸ ಇರುತ್ತೆ. ಅಂಥವ್ರ ಜೊತೆ ಕೆಲಸ ಮಾಡೋ ನಮ್ಮ ಸಿಬ್ಬಂದಿಗಳಿಗೆ 15 ದಿನ ನೀವು ಕೆಲಸ ಮಾಡಬೇಕು, 15 ದಿನ ನಿಮ್ಗೆ ಗೌರವಧನ ಕೊಡ್ತೀವಿ ಅಂತೇಳಿ ತಿಂಗಳ ಪೂರ್ತಿ ಕೆಲಸ ಮಾಡಿಸ್ಕೊಂತಾರೆ. ಅವರಿಗೆ ಕೇವಲ 4,500 ಗೌರವಧನವನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ LCRPಗಳಿಗೆ 7ನೇ ಕ್ಲಾಸು 10ನೇ ಕ್ಲಾಸ್ ಒಳಗಡೆ ಇರೋನ್ನ ತಗೊಂಡಿದ್ದಾರೆ ನಮ್ಮ ಸಿಬ್ಬಂದಿಗಳನ್ನು. ಅವರಿಗೆ ಪದವಿಯನ್ನು ಮುಗಿಸಿರ್ಬೇಕು, ಯಾರು ಟೆಕ್ನಾಲಜಿ ಗೊತ್ತಿರಬೇಕು ಅಂಥ ಕೆಲಸಗಳನ್ನು ತರಬೇತಿಯನ್ನು ಕೊಡದೇನೆ ಆನ್ಲೈನ್ ವರ್ಕ್ಗಳನ್ನು ಕೊಡ್ತಾ ಇದ್ದಾರೆ. ಅವರಿಗೆ ಕಣ್ಣಿನ ಸಮಸ್ಯೆ ಇದೆ, ಆರೋಗ್ಯ ಸಮಸ್ಯೆ ಉಲ್ಬಣ ಆಗ್ತಾ ಇದೆ, ಕೆಲಸ ಮಾಡೋಕ್ಕಾಗ್ದೇನೆ. ಮೊಬೈಲ್ಗಳನ್ನು ಕೊಡಿಸ್ತಾ ಇಲ್ಲ. ನಮ್ಮ ಸ್ವಂತ ಮೊಬೈಲ್ನಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಹೇಳ್ತಾರೆ, ಕರೆನ್ಸಿ ಇಷ್ಟು ಅಂತ ಕೊಟ್ಟಿದ್ದಾರೆ. ಬಟ್ ಆ ಮೊಬೈಲ್ಗಳು ಆ ಆ್ಯಪಿಗೆ ಸಪೋರ್ಟ್ ಮಾಡಲ್ಲ. ಅಂದರೆ ಅದು ಅಷ್ಟು GB ಇಷ್ಟು GB ಅಂತ ಇರುತ್ತೆ, ಅದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ. ಟೆಕ್ನಿಕಲಿ ತುಂಬ ಇಶ್ಯೂ ಇದೆ. ಆದರೂ ಕೂಡ ನಮಗೆ ಮಾನಸಿಕವಾಗಿ ಒತ್ತಡ ಆಗ್ತಾರೆ, ಮುಗಿಸ್ಬೇಕು ಅಂತೇಳಿ. ಇದ್ರ ಕಡೆಯಿಂದ ಸುಮಾರು ಜನಕ್ಕೆ ಅನಾರೋಗ್ಯ ಕೂಡ ಆಗಿದೆ ಸರ್, ಸುಮಾರು. ಇನ್ನು ನಮ್ಮ ಇದೇನು ಅರಕೆರೆ ಅಂತ ಹೇಳ್ತೀವಲ್ಲ, ಅಲ್ಲಿ ಅಧಿಕಾರಿಗಳು ಆ ಒಕ್ಕೂಟ ಮತ್ತು ಆ ಸಿಬ್ಬಂದಿಗಳು ಏನಾದರೂ ಅಲ್ಲಿ ಕೆಲಸವನ್ನು ನಿಲ್ಲಿಸಿದ್ರೆ ಅಧಿಕಾರಿಗಳ ಎಂಟ್ರಿ ಆಗಬೇಕು, ಆಗಮನ ಆಗಿ ಸಮಸ್ಯೆಯನ್ನು ಬಗೆಹರಿಸ್ಬೇಕು. ಬಟ್ ಅಲ್ಲಿ ಆಗಮನ ಆಗಿ 2 ಒಕ್ಕೂಟ ಮತ್ತು ಸಿಬ್ಬಂದಿಗಳ ಮಧ್ಯೆ ಮನಸ್ತಾಪ ಮಾಡಿ ಇಡೀ ವ್ಯವಸ್ಥೆಯನ್ನು ಅವ್ಯವಸ್ಥೆ ಮಾಡಿದರೆ. ಮಾದೇಶ್ ಅಂತೇಳಿ TPM ಅವ್ರನ್ನ ವಜಾ ಮಾಡಬೇಕು ಅಂತೇಳಿ ನಮ್ಮ ಬೇಡಿಕೆ, ಈ ಹೋರಾಟ ಇದೆ ಸರ್. ಆನಂತರದಲ್ಲಿ ಒಕ್ಕೂಟದ ಸಿಬ್ಬಂದಿಗಳಿಗೆ ಇದುವರೆಗೂ ಸಾಮಾಜಿಕ ಭದ್ರತೆ ಅಂತೇಳಿ ಏನು ನಾವು ಕರಿತೀವಿ, ESI ಇರ್ಬೋದು, PF ಇರ್ಬೋದು, ಇದು ಯಾವುದು ಕೂಡ ಇಲ್ಲ. ನಾವು ಯಾರಾದರೂ ಸತ್ತರೆ ಇವತ್ತೇನು ನಾವು 7,000, 4,500, 3,500 ತಂತಿದ್ದೀವಿ, ಅದಷ್ಟು ಮಾತ್ರ ನಮ್ಮ ಗೌರವಧನ ಉಳ್ಕೊಳ್ಳುತ್ತೆ. ನಾವು ಸತ್ತೋದ್ಮೇಲೆ ನಮ್ಮ ಕುಟುಂಬಕ್ಕೆ ಯಾವ ರಕ್ಷಣೆನೂ ಇಲ್ಲ. ಅದಕ್ಕೆ ನಮಗೆ ಸಾಮಾಜಿಕ ಭದ್ರತೆಗಳನ್ನು ಒದಗಿಸ್ಕೊಡ್ಬೇಕು. ನಮಗೆ ಆರೋಗ್ಯದ ದೃಷ್ಟಿಯಿಂದ ಅದನ್ನೆಲ್ಲನೂ ಸೌಲಭ್ಯ ಕೊಡಬೇಕು ಸರ್ಕಾರ ಅಂತೇಳಿ ನಾವು ಬೇಡಿಕೆಯನ್ನು ಇಟ್ಟಿದ್ದೀವಿ. ಇನ್ನು SC STಗೆ ಅನುದಾನಗಳು ಬರುತ್ತೆ ಸರ್ NRLMನಿಂದ. ಆ ಅನುದಾನನ ಅರ್ಧ ಬಳಕೆ ಮಾಡಿದ್ದಾರೆ, ಅರ್ಧ ಹಾಗೆ ಇಟ್ಕೊಂಡಿದ್ದಾರೆ. ಫಲಾನುಭವಿಗೆ ಅದು ಸಂಪೂರ್ಣ ತಲುಪಿಲ್ಲ. ಅದು ಈ ತಕ್ಷಣ ಬಿಡುಗಡೆ ಆಗಬೇಕು ಅಂತೇಳಿ ನಾವು ನಮ್ಮ ಬೇಡಿಕೆಯನ್ನು ಇಟ್ಟಿದ್ದೀವಿ ಸರ್.